ಮೊದಲಿಗೆ ನಟಿ ರಮ್ಯಾ ಕೇಸ್ ವಿಚಾರಕ್ಕೆ ಬರೋಣ. ಡಿ ಫ್ಯಾನ್ಸ್ ವರ್ಸಸ್ ಪದ್ಮಾವತಿ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ನಟಿ ರಮ್ಯಾಗೆ ಕೆಟ್ಟದಾಗಿ ಮೆಸೇಜ್ ಹಾಕೋದು, ಕಮೆಂಟ್ಸ್ಗಳನ್ನು ಮಾಡ್ತಿದ್ರಲ್ಲ, ಈ ನಿಂದನೆ ಕೇಸ್ ವಿಚಾರ ಸಂಬಂಧಪಟ್ಟಂತೆ ಮತ್ತಿಬ್ಬರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಂದ. ರಮ್ಯಾ ಪೋಸ್ಟ್ಗೆ ಕಿಡಿಗೇಡಿಗಳಿಂದ ಅಶ್ಲೀಲ ಕಮೆಂಟ್ಸ್ಗಳನ್ನು ಹಾಕಲಾಗಿತ್ತು. ಈ ಸಂಬಂಧ 48 ಇನ್ಸ್ಟಾಗ್ರಾಮ್ ಅಕೌಂಟ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಪೈಕಿ ಇಲ್ಲಿ ತನಕ 4ರನ್ನ ಅರೆಸ್ಟ್ ಮಾಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು. IP ಅಡ್ರೆಸ್ ಅನ್ನ ಕೊಡೋದಕ್ಕೆ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಸಿಸಿಬಿ ಸಂಸ್ಥೆ ಪತ್ರವನ್ನು ಬರೆದಿತ್ತು. ಶೀಘ್ರದಲ್ಲೇ ಮತ್ತಷ್ಟು ಕಿಡಿಗೇಡಿಗಳ ಬಂಧನವಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಡ್ತಾ ಇದೆ. ಅಂದರೆ ರಮ್ಯಾ ಹಾಕಿದಂತಹ ಒಂದಷ್ಟು ಪೋಸ್ಟ್ಗಳು, ಅಂದರೆ ಅವ್ರೇನು ಪೋಸ್ಟಲ್ಲಿ ಏನು ಬೇರೆ ರೀತಿಯಾಗಿ ಏನು ಹೇಳಿಲ್ಲ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಅಷ್ಟೇ ಕೇಳಿದ್ದು. ನ್ಯಾಯ ಕೇಳೋದು ತಪ್ಪಾ ಹೀಗನ್ನುವಂಥ ಪ್ರಶ್ನೆ. ಅಂದರೆ ಇಂಥದ್ದೇ ಆರೋಪಿಗಳು ಅಂತ ಎಲ್ಲೂ ಆಗಿಲ್ಲ, ಇಂಥವನಿಗೆ ಶಿಕ್ಷೆ ಆಗಲಿ ಅಂತ ಎಲ್ಲೂ ಹೇಳಿಲ್ಲ. ನ್ಯಾಯ ಅಂದರೆ ನ್ಯಾಯ ಅಷ್ಟೇ, ಸಿಗಲಿ ಹೀಗನ್ನುವಂಥ ಪೋಸ್ಟನ್ನು ಹಾಕಿದರು. ಅದಕ್ಕೆ ಕಮೆಂಟ್ಸ್ಗಳು ನೋಡ್ಬೇಕು ನೀವು, ನಾನಾ ರೀತಿಯಾದಂತಹ ಕಮೆಂಟ್ಸ್. ಯಥಾ ರಾಜ ತಥಾ ಪ್ರಜಾ ಅಂತ ಜನ ಮಾತಾಡ್ಕೊತಿದ್ದಾರೆ. ಹೊರಗಡೆ ಹೋಗಿ ಮೈಕ್ ಹಿಡಿದ್ರೆ ಒಬ್ಬನೂ ಇದ್ರ ಬಗ್ಗೆ ಮಾತಾಡಲ್ಲ, ಆದರೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ಸ್ ಮಾತ್ರ ಚೆನ್ನಾಗಿ ಹಾಕೋದು. ಇತ್ತೀಚೆಗೆ ಇದೊಂದು ಖಯಾಲಿ ಬಂದ್ಬಿಟ್ಟಿದೆ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ದೂರದಲ್ಲಿ ಕಮೆಂಟ್ಸ್ ಹಾಕೋದು. ತಾಕತ್ತು ದಮ್ಮು ಇದ್ದರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡಿ. ಯಾವುದೇ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಏನೇನೋ ಕಮೆಂಟ್ಸ್ಗಳು ಹಾಕೋದು. ತಾಕತ್ತು ಇಲ್ಲ, ದಮ್ಮು ಇಲ್ಲ ಎದುರುಗಡೆ ಬಂದು ಮಾತಾಡೋದಕ್ಕೆ, ಕಮೆಂಟ್ಸ್ಗಳು ಹಾಕೋದು. ಇಲ್ಲೂ ಹಾಗೆ ಆಯಿತು, ಈ ದರ್ಶನ್ ಕೇಸಲ್ಲೂ ಹಾಗೆ ಆಯಿತು. ಬೇರೆ ಬೇರೆ ಕೇಸಲ್ಲೂ ಆಗುತ್ತೆ ಬಿಡಿ. ಈಗ ದರ್ಶನ್ ಕೇಸ್ ವಿಚಾರದಲ್ಲೂ ಹಾಗೆ ಆಗ್ತಾ ಇದೆ. ಯಾರು ದರ್ಶನ್ ಬಗ್ಗೆ ತುಟುಕ್ ಪಿಟಿಕ್ ಅಂತ ಮಾತನಾಡಂಗೆ ಇಲ್ಲ ಅಂತ. ಅವ್ರ ಪ್ರಕಾರ ಏನು, ಅವ್ರಿಗೇನು ಬೇಕೋ ಅದನ್ನು ನಾವು ಹೇಳಿದ್ರೇ ಅವ್ರ ಕಣ್ಣಿಗೆ ನಾವು ಒಳ್ಳೆಯವರು, ಅಥವಾ ನಮ್ಮನ್ನು ಮೆರೆಸೋದು, ಅಥವಾ ಇನ್ನೊಂದೇನೋ ಮಾಡೋದು. ಒಂದು ಸಣ್ಣದಾಗಿ ಅವ್ರ ವಿರುದ್ಧವಾಗಿ ಮಾತಾಡಂಗಿಲ್ಲ, ತಪ್ಪುನ ತಪ್ಪು ಅಂತ ಹೇಳಂಗೂ ಇಲ್ಲ, ಕಮೆಂಟ್ಸ್ ಹಾಕ್ಬಿಡೋದು. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಎದುರುಗಡೆ ಬಂದು ಕರೆಕ್ಟಾಗಿ ಪ್ರಶ್ನೆ ಮಾಡೋದಕ್ಕೆ ಬೆಬೆಬೆ ಅಂತಾರೆ, ಅವರೆಲ್ಲ ಕೂತ್ಕೊಂಡು ಮೆಸೇಜ್ಗಳನ್ನ ಹಾಕೋದು ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು. ಈಗ ಅಂಥವ್ರಿಗೆ ಡವ ಶುರುವಾಗ್ತಾ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ಟರು ರಮ್ಯಾ ಅವರು, ಒಂದಷ್ಟು ಅಕೌಂಟ್ಗಳನ್ನು ಡಿಆಕ್ಟಿವೇಟ್ ಮಾಡಿಬಿಟ್ರು. ಬಟ್ ಕಾಲ ಬದಲಾಗಿದೆ. ನೀವು ಹೆಂಗೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ಸ್ ಹಾಕ್ತಿರೋ, ಅಪ್ಡೇಟ್ ಆಗಿದ್ದೀರೋ, ನೀವು ಕಂಡುಹಿಡಿಯೋಕ್ಕಾಗಲ್ಲ ಅಂದ್ಕೊಂಡಿದ್ದೀರೋ, ಹಾಗೆ ನಮ್ಮ ವ್ಯವಸ್ಥೆಯಲ್ಲೂ ಕಾನೂನು ಕೂಡ ಅಪ್ಡೇಟ್ ಆಗಿದೆ. ಎಲ್ಲೇ ಮೂಲೆಯಲ್ಲಿ ಕೂತ್ಕೊಂಡು ನೀವು ಏನೇ ಕಮೆಂಟ್ ಮಾಡಿದ್ರೂ ಗೊತ್ತಾಗ್ಬಿಡುತ್ತೆ. ಸೈಬರ್ ಕ್ರೈಮ್ ಪೊಲೀಸ್, ನಮ್ಮ ಕರ್ನಾಟಕದಲ್ಲಿರುವಂಥ ಸೈಬರ್ ಟೀಮು ಅಷ್ಟೇ ಬಲಿಷ್ಠವಾಗಿದೆ. ಈಗ IP ಅಡ್ರೆಸ್ ಕೊಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ ಸಂಸ್ಥೆ ಸಿಸಿಬಿ ಟೀಮ್ ಈಗಾಗಲೇ ಪತ್ರವನ್ನು ಬರೆದಿದೆ. ಈಗ ಎಲ್ಲ IP ಅಡ್ರೆಸ್ ಸಿಗುತ್ತೆ. ಈಗ 4 ಜನನ ಅರೆಸ್ಟ್ ಮಾಡಿದ್ದಾರೆ, ಇನ್ನು ಮಿಕ್ಕಿದವರು ಅರೆಸ್ಟ್ ಆಗೇ ಆಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಈ ರಮ್ಯಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೂ ಬಂದಿದೆ ತನಿಖೆ? ಶರತ್, ಏನೊಂದು ನಟಿ ರಮ್ಯಾ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ಗಳು ಮತ್ತು ಮೆಸೇಜನ್ನು ಮಾಡ್ತಾ ಇದ್ದಂತಹ ಒಂದು ಆರೋಪಿಗಳ ಒಂದು ಬಗ್ಗೆ ಕೂಡ ಒಂದು ದೂರು ದಾಖಲಾಗಿತ್ತು. ಅದರ ಹಿನ್ನೆಲೆಯಲ್ಲಿ ತನಿಖೆ ಮಾಡಿದಂಥ ಸಿಸಿಬಿ ಕ್ರೈಮ್ ಪೊಲೀಸರು ಈಗಾಗಲೇ 11 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅದರಲ್ಲಿ ಅಧಿಕೃತವಾಗಿ 4 ಜನರನ್ನು ಈಗ ಅರೆಸ್ಟ್ ಮಾಡ್ಕೊಂಡಿರುವಂಥದ್ದು. ಓಬಳಪ್ಪ ಸೇರಿದಂತೆ ಗಂಗಾಧರ್ ಸೇರಿ ಇನ್ನಿಬ್ಬರನ್ನು ಈಗ ಅರೆಸ್ಟ್ ಮಾಡಿಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಇವರು ಯಾರ ಒಂದು ಒತ್ತಾಯದ ಮೇರೆಗೆ ಮೆಸೇಜ್ ಮಾಡಿದ್ರು, ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ರ ಅಥವಾ ಯಾರಾದರೂ ಮಾಡಿಸಿದ್ರ ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಆ ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ಈ ಒಂದು ಆ ಪೇಜ್ಗಳಲ್ಲಿ ಕೂಡ ಇವರು ಮೆಸೇಜ್ಗಳನ್ನು ಮಾಡ್ತಾ ಇದ್ರು. ಸಾಕಷ್ಟು ಅಶ್ಲೀಲವಾಗಿ ಕೂಡ ಮೆಸೇಜ್ಗಳು ಮಾಡಿದ್ದು ಉಂಟು. ಆ ಎಲ್ಲ ಸ್ಕ್ರೀನ್ ಶಾಟ್ಗಳನ್ನು ತೆಗೆದುಕೊಂಡು ನಟಿ ರಮ್ಯಾ ಅವರು ಕಮಿಷನರ್ ಅವರಿಗೆ ದೂರನ್ನು ಕೊಟ್ಟಿದ್ರು. ಈ ದೂರಿನ ಆಧಾರದ ಮೇಲೆ ಸಿಸಿಬಿಗೆ ಏನು ಒಂದು ಸೈಬರ್ ಕ್ರೈಮ್ಗೂ ಕೂಡ ಈ ಒಂದು ಕೇಸನ್ನು ವರ್ಗಾವಣೆ ಮಾಡಲಾಗಿತ್ತು. ಒಂದು ತನಿಖೆ ಮಾಡಿದಂಥ ವೇಳೆಯಲ್ಲಿ 43 ಅಕೌಂಟ್ಗಳನ್ನು ಹೊಂದಿದ್ದಂತಹ ಏನು ಒಂದು ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ರು ಅವ್ರನ್ನೆಲ್ಲರನ್ನು ಕೂಡ ಒಂದು ಟ್ರೇಸ್ ಔಟ್ ಮಾಡುವಂಥ ಕೆಲಸದಲ್ಲಿ ಮಾಡಿದ್ರು. ಈಗ ಸದ್ಯಕ್ಕೆ 11 ಜನರನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅದರಲ್ಲಿ 4ರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ವಿಚಾರಣೆ ಕೂಡ ಆಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಮತ್ತೊಬ್ಬ ಸಿನಿಮಾ ಪ್ರೊಡ್ಯೂಸರ್ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಆದರೆ ಅವರ ಹೆಸರನ್ನು ಕೂಡ ಇದುವರೆಗೂ ಕೂಡ ಬಾಯಿ ಬಿಟ್ಟಿಲ್ಲ. ಇವರು ಯಾಕೆ ಈ ರೀತಿಯಾಗಿ ಮಾಡಿಸ್ತಾ ಇದ್ರು, ಅಥವಾ ಇವರೇ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ರಾ, ಪ್ರಮೋಷನ್ ಮಾಡಿಸ್ತಾ ಇದ್ರಾ, ಇಲ್ಲ ಬೇಕು ಅನ್ನುವಂತಹ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ರ ಅನ್ನೋಂಥದ್ದು ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಈಗ ಆತನನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸದ್ಯ ಪೊಲೀಸರು ಆ ತನಿಖೆಯನ್ನು ಮಾಡಿ ಉಳಿದ ಆರೋಪಿಗಳನ್ನು ಕೂಡ ಬಂಧನ ಮಾಡ್ತಾರೆ. ಇನ್ನು ಈ ಪ್ರಕರಣದಲ್ಲಿ ಈತನ ಪಾತ್ರ ಏನು ಅನ್ನೋದನ್ನು ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂಥದ್ದು ಶರತ್.